ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೂರ್ಣದ ಹೋಳಿಗೆಯಾಗ ಮಾಡುವಂಥದ್ದು ಒಂದು ಕಡ್ಲಿಬೇಳೆ ಚಟ್ನಿಯನ್ನು ಮಾಡಿ ತೋರ್ಸಾಕ್ತೀನಿ. ಇದಿದ್ರೆ ಭಾಳ ಟೇಸ್ಟ್ ಬರ್ತೈತೆ ಊಟ. ಅದು ಊಟದ ರುಚಿನ ಬೇರೆ ಆಗ್ತೈತೆ ರೀ. ಕಡ್ಲಿ ಚಟ್ನಿ ಇರಲಿಲ್ಲ ಅಂದ್ರೆ ಊಟ ಅಷ್ಟು ಇದು ಅನ್ಸಲ್ಲ. ಇದನ್ನೊಂದು ಸಲ ಮಾಡಿ ನೋಡ್ರಿ ನೀವು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಹೂರ್ಣದ ಹೋಳಿಗೆಗೆ ಮತ್ತು ಕಡುಬ ಮಾಡುವಂದ ಈ ಥರದ ಚಟ್ನಿ ಬೇಕೇ ಬೇಕು ಅನ್ನಿಸ್ತೈತೆ ರೀ. ಅದಕ್ಕೆ ನಾನು ಕಡ್ಲಿಬೇಳೆಯನ್ನು 1 ಕಪ್ನಷ್ಟು ಕಡ್ಲಿಬೇಳೆ ತೊಗೊಂಡನಿ. ಕಡ್ಲಿಬೇಳೆಯನ್ನು ಕ್ಲೀನಾಗಿ ತೊಳಿರಿ. ಚೆಂದಾಗ ಒಂದು 2-3 ಸಲ ಅದನ್ನು ಕ್ಲೀನಾಗೆ ತೊಳ್ಕೊಬೇಕ್ರಿ. ಕಡ್ಲಿಬೇಳೆ ತೊಳೆದಾಗಿಂದ ನೆನೆಯಕ್ಕೆ ಇಡ್ಬೇಕಾಗ್ತದೆ ರೀ. ಈಗ ನೋಡಿರಿ ನಾನು ಕ್ಲೀನಾಗೆ ತೊಳ್ಕೊತನು. ಒಂದು ಸಣ್ಣ ಕಪ್ನಷ್ಟು ನಾನು ಕಡ್ಲಿಬೇಳೆ ತೊಗೊಂಡನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋರಿ. ಇದನ್ನ ಕ್ಲೀನಾಗೆ ಒಂದು 2-3 ಸಲ ತೊಳಿಬೇಕ್ರಿ. ತೊಳೆದಾಗಿಂದ ಇದನ್ನ ನೆನೆಯಕ್ಕೆ ಇಡ್ಬೇಕಾಗ್ತದೆ. ಈಗ ನಾನು ತೊಳೆದು ನೆನೆಯಕ್ಕೆ ಇಟ್ಟನ್ರಿ. ಅದನ್ನ ಕಡ್ಲಿಬೇಳೆ ಮುಚ್ಚಿಟ್ಬಿಡ್ಬೇಕ್ರಿ. ಇದನ್ನು ನೆನೆದಿಂದ ಈಗ ನೋಡಿರಿ 2 ತಾಸು ನೆನೆಯಕ್ಕೆ ಇಟ್ಟೆ ನಾನು. ಈಗ ಬೇಳೆ ನೆನೆದವ್ರಿ. ಬೇಳೆ ನೆನೆದಿಂದ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತೇನೆ. 2 ತಾಸು ಮಿನಿಮಮ್ ಬೇಕು ರೀ. ಅಷ್ಟು ನೆನೆದಾಗ ಅವು ಹಿಂಗೆ ಕೈಯಾಗಿ ಹಿಡಿದ್ರೆ ಎರಡು ಕಟ್ ಆಗ್ಬೇಕ್ರಿ. ಅದು ಆ ಥರ ಬರಬೇಕು. ಈಗ ನೋಡಿರಿ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳಕ್ತೇನೆ, ಬೆಳ್ಳುಳ್ಳಿ ಹಾಕ್ಕೊಳಕ್ತೇನೆ, ಆಮೇಲೆ ಜೀರಿಗೆ ಹಾಕ್ಕೊಂಡನಿ. ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗ್ತದೆ ರೀ. ಈಗ ನೋಡಿರಿ ಇವನ್ನೆಲ್ಲ ಹಾಕ್ಕೊಂಡನಿ ನಾನು. ಕಡ್ಲಿಬೇಳೆನ ಹಾಕ್ಕೊಂಡನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡನಿ. ಕೊತ್ತಂಬರಿ ಸೊಪ್ಪು, ಕಡ್ಲಿಬೇಳೆ ಎಲ್ಲ ಹಾಕ್ಕೊಂಡು ಇವನ್ನೆಲ್ಲ ಹಾಕ್ಕೋಬೇಕಾಗ್ತತಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕ್ಬೇಕು ರೀ. ಉಪ್ಪು, ಖಾರ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ನೋಡಿರಿ. ಇದೆಲ್ಲ ಎಷ್ಟು ಟೇಸ್ಟ್ ಬರ್ತೈತೆ ಅಂದ್ರೆ ರೀ ಈ ಚಟ್ನಿ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಿರೋದ್ರಿಂತ ಇದಕ್ಕೊಂದು ಲುಕ್ ಬೇರೆನೇ ಬಂದಿರ್ತೈತಿ. ಈಗ ನೋಡಿರಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ನಾನು ಕಲಿಸ್ಬಿಟ್ರೆ ಚಟ್ನಿ ಕಂಪ್ಲೀಟಾಗಿ ಮುಗೀತ್ರಿ. ಇದೊಂದು ಚಟ್ನಿ ನೀವು ಹೂರ್ಣ ಮಾಡಿದಾಗ ಮಾಡಿ ನೋಡಿರಿ, ಅದ್ಭುತವಾದ ಊಟ ಆಗ್ತೈತಿ ನಿಮ್ಮದು. ಭಾಳ ಬೆಸ್ಟ್ ಆಗ್ತೈತಿ ನೋಡಿರಿ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗಿನ್ನ ಊಟದ ಜೊತೆ ಹೆಂಗೆ ಹಚ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡಾಕ್ತೇನೆ ರೀ. ಈಗ ನೋಡಿರಿ ಸರ್ವ್ ಮಾಡೋದು ತೋರ್ಸಾಕ್ತೇನೆ ನಾನು. ಕಡ್ಲಿ ಚಟ್ನಿಯನ್ನು ಊಟದ ಜೊತೆ ಈ ಥರ ಒಂದು ಕಡ್ಲಿ ಚಟ್ನಿ ಇತ್ತಂದ್ರೆ ಭಾಳ ಬೆಸ್ಟ್ ಊಟ ಆಗುತ್ತೆ ರೀ.